ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಮೊದಲನೆಯ ಗದ್ಯವಾಗಿರುವ ಆ ಒಂದು ಆದಿನಾಥನ ಅಥವಾ ಆದಿಪುರಾಣದಲ್ಲಿ ಬರುವಂತಹ ನಾಟ್ಯದ ಸಂದರ್ಭವನ್ನು ಇಟ್ಟುಕೊಂಡು ಪೊಸೈಸಿದಳಾಕೆ ನಾಟ್ಯಗಮಂ ಅನ್ನುವಂತಹ ಪಂಪ ರಚನೆಯ ಒಂದು ಪದ್ಯವನ್ನು ನೋಡಿದಿವಿ. ಈಗ ಎರಡನೆಯದು ಸೌಜನ್ಯ ವಿದುರನಾದೇನ್ ಅನ್ನುವಂಥ ಷಡಕ್ಷರ ದೇವ ಅವರು ಬರೆದಿರುವಂತಹ ಈ ಕಾವ್ಯವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಪೂರ್ವದಲ್ಲಿ ಈ ಷಡಕ್ಷರ ದೇವ ಅವರ ಪರಿಚಯನ ನೋಡೋಣ. ಷಡಕ್ಷರ ದೇವ ಕ್ರಿಸ್ತ ಶಕ ಸುಮಾರು 1455ರಲ್ಲಿ ಜನಿಸಿರುವಂಥವರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದನಗೂರಿನಲ್ಲಿ ಜನಿಸಿದರು. ಇವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದನಗೂರಿನಲ್ಲಿ ಜನಿಸಿದರು. ಅಲ್ಲಿನ ಮಠದ ಪೀಠಾಧ್ಯಕ್ಷರು ಕೂಡ ಆಗಿದ್ರು. ಈ ಷಡಕ್ಷರ ದೇವ ಅಲ್ಲಿ ಮಠ ಇತ್ತು, ಆ ಮಠದ ಪೀಠಾಧ್ಯಕ್ಷರು ಕೂಡ ಆಗಿದ್ರು. ದನಗೂರಿನಲ್ಲಿಯೇ ತನ್ನ ಗುರುವಾಗಿದ್ದ ಚಿಕ್ಕ ವೀರ ದೇಶಿಕರಲ್ಲಿ ವೀರ ದೇಶಿಕರಲ್ಲಿ ವಿದ್ಯಾಭ್ಯಾಸ ಮಾಡಿ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ಅಪಾರವಾದ ಪಾಂಡಿತ್ಯವನ್ನು ಗಳಿಸಿ ಮುಂದೆ ಅರಮನೆಯ ಆಹ್ವಾನವನ್ನ ಮನ್ನಿಸಿ ಇಳಂದೂರಿಗೆ ಬಂದು ಆ ಮಠದ ಸ್ವಾಮಿಯಾಗಿ ನೆಲೆಸಿದನು. ಮೊದಲೆಲ್ಲಿದ್ರು ಇವರು? ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದನಗೂರಿನಲ್ಲಿ ಜನಿಸಿರುವಂತವರು. ಅಲ್ಲೆಯ ಮಠದ ಪೀಠಾಧ್ಯಕ್ಷರಾಗಿದ್ರು. ಅಲ್ಲೇ ಇರುವಂತಹ ಚಿಕ್ಕ ವೀರ ದೇಶಿಕರಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಅಪಾರವಾದಂತಹ ಪಾಂಡಿತ್ಯವನ್ನು ಗಳಿಸಿದ್ರು. ಮುಂದೆ ಅರಮನೆಯ ಆಹ್ವಾನದ ಮೇರೆಗೆ ಇಳಂದೂರಿಗೆ ಬಂದು ಅಲ್ಲಿಯ ಮಠದ ಸ್ವಾಮಿಯಾಗಿ ನೆಲೆಸಿದ್ರು. ಈ ಷಡಕ್ಷರ ದೇವ ಅವರು ಬರೆದಿರುವಂತಹ ಕಾವ್ಯಗಳು ಅಥವಾ ಕೃತಿಗಳು ಯಾವುವು ಅಂದ್ರೆ, ರಾಜಶೇಖರ ವಿಳಾಸ ಅನ್ನುವಂಥದ್ದನ್ನು ಬರೆದ್ರು, ವೃಷಭೇಂದ್ರ ವಿಜಯ ಅನ್ನುವಂಥದ್ದು ಮತ್ತು ಶಬರಶಂಕರ ವಿಳಾಸ ಎಂಬ ಕನ್ನಡ ಚಂಪು ಪ್ರೌಢ ಗ್ರಂಥಗಳನ್ನ ಕೂಡ ಇವರು ಬರೆದಿದ್ರು. ಯಾವುದಂದ್ರೆ ರಾಜಶೇಖರ ವಿಳಾಸ, ಶಬರೇಂದ್ರ ವಿಜಯ ಅನ್ನುವಂಥದ್ದು, ಇನ್ನೊಂದು ಶಬರಶಂಕರ ವಿಳಾಸ ಅನ್ನುವಂಥ ಈ ಮೂರು ಕನ್ನಡ ಚಂಪು ಪ್ರೌಢ ಗ್ರಂಥಗಳನ್ನ ರಚಿಸಿದ್ರು. ಅಷ್ಟಲ್ಲದೆ ಕವಿ ಕರ್ಣ ರಸಾಯನ ಎಂಬ ಸಂಸ್ಕೃತ ಕಾವ್ಯವನ್ನು ಬರೆದಿದ್ದಾರೆ. ಒಟ್ಟು ಇವರು 4 ಕೃತಿಗಳನ್ನ ನಾವಿಲ್ಲಿ ಕಾಣ್ತೀವಿ. ಒಂದು ರಾಜಶೇಖರ ವಿಳಾಸ, ಶಬರೇಂದ್ರ ವಿಜಯ, ಇನ್ನೊಂದು ಯಾವ್ದು ಶಬರಶಂಕರ ವಿಳಾಸ ಅನ್ನುವಂಥದ್ದು ಕೂಡ ಇವರು ಬರೆದಿದ್ದಾರ. ಅದನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಇವು ಕನ್ನಡದೊಳಗೆ ಬರೆದಿರುವಂತವರಾದ್ರೆ ಸಂಸ್ಕೃತದೊಳಗೆ ಬರೆದಿದ್ದು ಯಾವುದು ಅಂದ್ರೆ ಕವಿ ಕರ್ಣ ರಸಾಯನವೆಂಬ ಸಂಸ್ಕೃತ ಕಾವ್ಯವನ್ನು ಕೂಡ ಇವರು ಬರೆದಿದ್ದಾರೆ. ಈತನಿಗೆ ಅಂದ್ರೆ ಷಡಕ್ಷರ ದೇವರವರಿಗೆ ಉಭಯ ಕವಿತಾ ವಿಶಾರದ ಅನ್ನುವಂಥ ಬಿರುದಿತ್ತು, ಯೋಗಿ ಜನ ಮಂಡನ ಅನ್ನುವಂಥ ಬಿರುದು ಮತ್ತು ಶಟಸ್ಥಲ ಶಾಸ್ತ್ರ ದರ್ಶನಾಂಕ ಅನ್ನುವಂಥ ಬಿರುದುಗಳು ಕೂಡ ಇವ್ರಿಗೆ ಇದ್ವು. ಯಾವುದು ಅಂದ್ರೆ ಉಭಯ ಕವಿತಾ ವಿಶಾರದ ಅನ್ನುವಂಥ ಒಂದು, ಯೋಗಿ ಜನ ಮಂಡನ ಅನ್ನುವಂಥದ್ದು ಮತ್ತೊಂದು, ಇನ್ನೊಂದು ಶಟಸ್ಥಲ ಶಾಸ್ತ್ರ ದರ್ಶನಾಂಕ ಅನ್ನುವಂಥ ಬಿರುದುಗಳನ್ನ ಈತ ಹೊಂದಿದ್ದ. ಇಷ್ಟು ಈ ಷಡಕ್ಷರ ದೇವರ ಸಂಕ್ಷಿಪ್ತವಾದಂತ ಕವಿ ಪರಿಚಯನ್ನ ನಾವು ನೋಡಿದಿವಿ. ಇದ್ರ ಮೇಲೇನು ಪ್ರಶ್ನೆಗಳು ಬರೋದಿಲ್ಲ. ಆದ್ರೆ ನಿಮಗ ಷಡಕ್ಷರ ದೇವ ಬರೆದಿರುವಂತಹ ಕೃತಿಗಳು ಗೊತ್ತಿರ್ಲಿ. ರಾಜಶೇಖರ ವಿಳಾಸ, ಋಷಭೇಂದ್ರ ವಿಜಯ, ಶಬರಶಂಕರ ವಿಳಾಸ ಅನ್ನುವಂಥದ್ದು, ಕವಿ ಕರ್ಣ ರಸಾಯನ ಅನ್ನುವಂತಹ ಸಂಸ್ಕೃತ ಕಾವ್ಯವನ್ನು ಬರೆದ್ರು. ಇದು ಅವ್ರಿಗೆ ಗೊತ್ತಿರ್ಲಿ. ಇವರು ಎಲ್ಲಿ ಜನಿಸಿದ್ರು ಅಂದ್ರೆ ದನಗೂರಿನಲ್ಲಿ ಜನಿಸಿದ್ರು. ಅಲ್ಲಿಯ ಮಠದ ಪೀಠದ ಅಧ್ಯಕ್ಷರಾದ್ರು. ಮುಂದೆ ಅಲ್ಲಿರುವಂತಹ ಚಿಕ್ಕ ವೀರ ದೇಶಿಕರಲ್ಲಿ ವಿದ್ಯಾಭ್ಯಾಸ ಮಾಡಿ ಸಂಸ್ಕೃತ ಕನ್ನಡ ಭಾಷೆಗಳಲ್ಲಿ ಅಪಾರ ಪಾಂಡಿತ್ಯವನ್ನು ಗಳಿಸಿ ಮುಂದೆ ಯಳಂದೂರಿಗೆ ಬಂದು ಏನ್ ಮಾಡ್ತಾರ, ಅಲ್ಲಿಯ ಮಠದ ಸ್ವಾಮಿಯಾಗಿ ನೆಲೆಸಿದ್ರು. ಇಷ್ಟು ಇವರ ಒಂದು ಸಂಕ್ಷಿಪ್ತ ಪರಿಚಯ. ಮುಂದೆ ಈ ಕಾವ್ಯದ ವಿಚಾರವನ್ನು ಇಟ್ಕೊಂಡು ಮಾತನಾಡ್ತಿರುವಂಥದ್ದು ಅಂದ್ರೆ ಸೌಜನ್ಯ ವಿದುರನಾದೇನ್ ಅನ್ನುವಂತಹ ಪದ್ಯದ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಹಂಕಾರದಿಂದ ಗರ್ಭಿತನಾಗಬಾರದು ಎಂಬುದನ್ನ ನಿರೂಪಿಸುವ ಪ್ರಸ್ತುತ ಕಾವ್ಯದ ಕಥಾವಸ್ತು
ಮಹಾಭಾರತಕ್ಕೆ ಸಂಬಂಧಿಸಿದೆ. ಇಲ್ಲಿ ಹೇಳ್ತಾರೆ ಏನದು, ಮನುಷ್ಯ ಅಹಂಕಾರದಿಂದ ಗರ್ವಿತನಾಗಿರಬಾರ್ದು. ಅಹಂಕಾರ ಅನ್ನುವಂಥದ್ದು ಮನುಷ್ಯ ಅಹಂಕಾರ ಅನ್ನುವಂಥದ್ದು ಏನಾಗ್ತತಿ, ಮನುಷ್ಯನನ್ನು ಸುಡತತಿ. ಅದು ಹೀಗಾಗಿ ಅಷ್ಟೇ ಅಲ್ಲದೆ ಗರ್ವಿತ ಕೂಡ ಆಗಿದ್ದ ಅನ್ನೋಂಥದ್ದು, ಗರ್ವದಿಂದ ಕೂಡಿದ್ದ ಅನ್ನೋಂಥದ್ದು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸರಿ, ಅಂದ್ರೆ ಮನುಷ್ಯ ಅಹಂಕಾರಿತನಾದ್ರೆ, ಗರ್ವಿತನಾದ್ರೆ ಆತನ ಬದುಕು ಬಹಳ ದುಸ್ತರತೆಯಿಂದ ಕೂಡಿರ್ತತಿ ಅನ್ನುವಂತ ಹಲವಾರು ಉದಾಹರಣೆಗಳನ್ನ ನಾವು ನೋಡಿದ್ದೇವೆ. ಇಲ್ಲಿ ಕೂಡ ಮಹಾಭಾರತದಲ್ಲಿ ಬರುವಂತಹ, ಹೌದಾ, ಮಹಾಭಾರತದ ಕಥಾವಸ್ತುಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜುನನ ಗರ್ವತನ ಅಥವಾ ಅವನ ಅಹಂಕಾರ ಯಾವ ರೀತಿ ಶಿವನು ಆ ಬೇಡನ ವೇಷದೊಳಗ ಮೆಟ್ಟಿ ನಿಲ್ತಾನೆ ಅನ್ನುವಂತ ವಿಷಯವನ್ನ ನಾವಿಲ್ಲಿ ಅರ್ಥಕೊಳ್ತಾ ಇವೆ. ಅರ್ಜುನ ಪಾಶುಪತಾಸ್ತ್ರ ಪಡೆಯಲು ಶಿವನನ್ನ ಕುರಿತು ತಪಸ್ಸು ಮಾಡುವಾಗ ಶಿವನು ಬೇಡ ವೇಷಧಾರಿಯಾಗಿ ಬಂದು ಅವನನ್ನ ಪರೀಕ್ಷಿಸುವನು. ಹೌದಾ, ಈ ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದಿರುವಂತಹ ಈ ಅರ್ಜುನ ಅದನ್ನ ಪಡ್ಕೋಬೇಕಾದ್ರೆ ಅದಕ್ಕಿಂತ ಪೂರ್ವದೊಳಗ, ಹೌದಾ, ಏನು ಪಶಾಸ್ತ್ರ ಅನ್ನುವಂಥದ್ದು, ಹೌದಾ, ಶಾಸ್ತ್ರವನ್ನ ಅಸ್ತ್ರವನ್ನ ಪಡೆದಿರುವಂತ, ಕ್ಷಮಿಸ್ಬೇಕು, ಅಸ್ತ್ರವನ್ನ ಪಡೆದಿರುವಂತಹ ಈತ ಆ ಶಿವನಿಂದ ಪಡೆದಿರುವಂತಹ ಆ ಅಸ್ತ್ರವನ್ನ ಪ್ರಯೋಗ ಮಾಡಿರುವಂತದ್ದನ್ನ ನಾವು ಮಹಾಭಾರತ ನೋಡ್ತೀವಿ. ಹೌದಾ, ಅದೇ ತರಹ ಇಲ್ಲಿ ಹೇಳ್ತಾನೆ, ಅದನ್ನ ಪಡೆಯೋಕ್ಕಿಂತ ಪೂರ್ವದೊಳಗ ಪತಾಸ್ತ್ರವನ್ನ ಪಡೆಯೋಕ್ಕಿಂತ ಪೂರ್ವದೊಳಗನೆ ಶಿವನು ಏನ್ ಮಾಡ್ತಾನೆ, ಇವನನ್ನ ಪರೀಕ್ಷಿಸಲು ಬಂದಾಗ ಅಥವಾ ಇವನ ತಪಸ್ಸನ್ನ ಕುರಿತು ಆತ ಬೇಡ ವೇಷಧಾರಿಯಾಗಿ ಬಂದಂತ ಸಂದರ್ಭದೊಳಗೆ ಕಿರಾತ ವೇಷಧಾರಿಯಾದಂತ ಶಿವನು ಬಾಣದಿಂದ ಘಾಸಿಗೊಂಡ ಹಂದಿ ಓಡುತ್ತಾ ಓಡುತ್ತಾ ಮುಂದೆ ನುಗ್ಗಿ ಅರ್ಜುನನಿದ್ದ ಇಂದ್ರಕೀಲ ಪರ್ವತದ ತಪೋವನವನ್ನ ಪ್ರವೇಶಿಸುತ್ತದೆ. ಇವನು ತಪಸ್ಸನ್ನ ಕೈಗೊಂಡಿರುವಂಥದ್ದು ಕೇಳ್ತಾ ಇದೆಯಲ್ಲ ನಾನು ಹೇಳೋದು? ಹಾ ಸರ್. ಹಾ ಸರಿ. ತಪಸ್ಸನ್ನ ಕೈಗೊಂಡಿರುವಂತಹ ಈತ ಯಾವ ರೀತಿಯಾದಂತ ತಪಸ್ಸನ್ನ ಹೊಂದಿದ್ದಾನೆ, ಯಾವ ರೀತಿಯಾದಂತ ತಪಸ್ ಕೈಗೊಳ್ತಾ ಇದ್ದಾನೆ ಅನ್ನೋ ರೀತಿ ಒಳಗ ಆತ ಏನ್ ಮಾಡ್ತಾರೆ ಅಂದ್ರೆ, ಆತನನ್ನು ಪರೀಕ್ಷಿಸಾಕ ಕಿರಾತ ವೇಷಧಾರಿಯಾಗಿ, ಬೇಡ ವೇಷಧಾರಿಯಾಗಿ ಶಿವನು ಬಂದಿರ್ತಾನೆ. ಆ ಬಂದಂತ ಸಂದರ್ಭದೊಳಗ ಆ ಕಿರಾತ ವೇಷವನ್ನು ಧರಿಸಿರುವಂತಹ, ಆ ಬೇಟೆಗಾರನ ವೇಷ ಧರಿಸಿರುವಂತಹ ಶಿವ ಬಾಣದಿಂದ ಏನ್ ಮಾಡ್ತಾನೆ, ಘಾಸಿಗೊಳಿಸಿರುವಂತಹ ಬಾಣವನ್ನ ಇದರಿಂದ ಘಾಸಿಗೊಳಿಸಿರುವಂತಹ ರೀತಿಯಲ್ಲಿ ಆ ಹಂದಿಯನ್ನ ಅಟ್ಕೊಂಡು ಬಂದಿರ್ತಾನೆ. ಓಡುತ್ತಾ ಓಡುತ್ತಾ ಮುಂದೆ ನುಗ್ಗಿ ಅರ್ಜುನನಿದ್ದಂತಹ ಇಂದ್ರಕೀಲ ಪರ್ವತದ ತಪೋವನವನ್ನು ಪ್ರವೇಶಿಸುತ್ತದೆ. ಆ ಅರ್ಜುನ ಇರುವಂತಹ ತಪೋವನವನ್ನ ಅದು ಪ್ರವೇಶ ಮಾಡ್ತತಿ. ಇಂದ್ರ ಇರುವಂತಹ ಆ ತಪೋವನವನ್ನ ಅದು ಪ್ರವೇಶ ಮಾಡತ್ತೆ. ಈ ರೀತಿ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಆ ಅರ್ಜುನನ ಕೂಡ ಆ ಬಾಣವನ್ನ ಪ್ರಯೋಗ ಮಾಡ್ತಾನೆ, ಅದನ್ನ ತಡೆಯುವಂತ ಕೆಲಸವನ್ನ ಅಲ್ಲಿ ಮಾಡ್ತಾನೆ. ಅದು ಪದ್ಯದ ಪೂರ್ಣವಾಗಿ ಬರುವಂತದ್ದು. ಕಿರಾತರೊಡನೆ ಶಂಕರ ಹಾಗೂ ಕಿರಾತ ರೂಪದಲ್ಲಿದ್ದಂತಹ ಯಾರು ಅವನ ಹಿಂಬಾಲಕ ದೇವಾನುದೇವತೆಗಳು ಬಂದಿರ್ತಾರೆ. ಹಂದಿಯ ಸುತ್ತಲೂ ಮುತ್ತಿಕೊಂಡು ಅದನ್ನು ಬೆದರಿಸುತ್ತಾ ಅಬ್ಬರಿಸುತ್ತಿದ್ರು. ಅದೇನ್ ಮಾಡ್ಬಿಡ್ತು, ಆ ಹಂದಿಯನ್ನ ಬೆನ್ನಟ್ಕೊಂಡು ಓಡಿಸ್ಕೊಂಡು ಬರ್ತಾ ಇದ್ರು. ಬರ್ಬೇಕಾದ್ರೆ ಅದು ಅರ್ಜುನನಿದ್ದಂತ ಇಂದ್ರಕೀಲ ಪರ್ವತದ ತಪೋವನವನ್ನು ಪ್ರವೇಶಿಸಿತ್ತು. ಹಿಂಗಾಗಿ ಆ ಕಿರಾತ ವೇಷಧಾರಿಯಾಗಿರುವಂತ ಶಿವ ಮತ್ತು ಆತನ ಜೊತೆ ಬಂದಂತ ಆ ದೇವತೆಗಳು, ಆ ಕಿರಾತ ವೇಷ ಧರಿಸಿದ್ರು ಅವರು, ಆ ದೇವತೆಗಳು ಹಿಂಬಾಲಿಸಿ ಬಂದಿದ್ರು. ಹಂದಿಯ ಸುತ್ತಲೂ ಮುತ್ತಿಕೊಂಡು ಅದನ್ನ
ಬೆದರಿಸುತ್ತಾ ಅಬ್ಬರಿಸುತ್ತಿದ್ರು. ಆ ಹಂದಿ ನಲ್ಲಿ ಹೊಕ್ಕೊಂಡ್ ಬಿಟ್ಟಿತ್ತಲ್ಲ, ಅದನ್ನ ಬೆದರಿಸ್ತಾ ಇದ್ರು. ಅದನ್ನ ಕೇಳಿ ಅರ್ಜುನನು ತನ್ನ ತಪಸ್ಸನ್ನ ನಿಲ್ಲಿಸಿ ಕಣ್ಣು ಬಿಟ್ಟು ನೋಡಿ ಘೋರವಾದ ರೂಪಿನ ದೊಡ್ಡ ಹಂದಿಯು ತನ್ನ ಮುಂದಿರುವುದನ್ನು ಕಂಡನು. ಅಲ್ಲಿ ಘೋರವಾಗಿರುವಂತಹ ಆ ಹಂದಿ ಅಲ್ಲಿ ಇತ್ತಲ್ಲ, ಅದನ್ನ ಆತ ಕಾಣ್ತಾನ. ಘೋರ ರೂಪ ಅಂದ್ರೆ ದೊಡ್ಡ ರೂಪವನ್ನು ಧರಿಸಿರುವಂತಹ, ದೊಡ್ಡದಾಗಿರುವಂತಹ ಹಂದಿ, ಬಲಾಢ್ಯವಾಗಿರುವಂತಹ ಹಂದಿ ಅಲ್ಲಿ ಕಾಣ್ತಾ ಇರುವಂತ ಕಂಡನು. ಇದು ತಪೋವನದಲ್ಲಿರುವ ಋಷಿ ಜನಕ್ಕೆ ತೊಂದರೆಯನ್ನ ಮಾಡುವುದು, ಆ ತೊಂದರೆಯನ್ನು ನಿವಾರಿಸುವುದು ನನ್ನ ಆದ್ಯ ಕರ್ತವ್ಯ ಎಂದು ತನ್ನ ಕ್ಷಾತ್ರ ಧರ್ಮವನ್ನ ಅಂದ್ರೆ ಕ್ಷತ್ರಿಯ ಧರ್ಮವನ್ನ ನೆನೆದು ಬತ್ತಳಿಕೆಯಿಂದ ಅಸಮಾನವಾದ ಒಂದು ಕ್ರೂರ ಬಾಣವನ್ನ ಹಂದಿಯ ಮೇಲೆ ಪ್ರಯೋಗಿಸಿದ. ಸಾಮಾನ್ಯವಾದ ಬಾಣಕ್ಕಿಂತಲೂ ಕ್ರೂರವಾದಂತಹ ಹಂದಿಯ ಮೇಲೆ ಒಂದು ಹರಿತಾಗಿರುವಂತಹ ಬಾಣವನ್ನು ಏನ್ ಮಾಡ್ತಾನೆ ಆತ ಅಲ್ಲಿ ಪ್ರಯೋಗಿಸ್ತಾನೆ. ಅದ್ರ ಮೇಲೆ ಪ್ರಯೋಗ ಮಾಡಿದ. ಯಾವುದ್ರ ಮೇಲೆ? ಆ ಬಲಾಢ್ಯವಾಗಿರುವಂತಹ ಹಂದಿಯ ಮೇಲೆ ಏನ್ ಮಾಡ್ತಾನೆ? ಪ್ರಯೋಗವನ್ನ ಕೈಗೊಂಡ. ಈ ರೀತಿ ವಿಷಯ ವಸ್ತುವನ್ನ ಅದು ಒಳಗೊಂಡಿರುವಂಥದ್ದು. ಈ ಪದ್ಯದ ಆಶಯ ಏನಿದೆ, ಪದ್ಯದ ಆಶಯ ನುಡಿ ಏನಿದೆ ಅನ್ನುವಂಥದ್ದನ್ನ ಇಲ್ಲಿ ನೋಡುವುದಾದ್ರೆ, ಶಕ್ತಿ ಸಾಮರ್ಥ್ಯ ಇದ್ದರೆ ಸಾಲದು, ಜೊತೆಗೆ ವಿನಯವೂ ಬೇಕು. ಹೌದಾ, ಹೇಳ್ತಾರೆ ನೋಡು, ನಾವು ವಿದ್ಯಾವಂತರಾಗಿಯೋ ಅಂದ್ರೆ ವಿನಯತೆ ಇರಬೇಕು, ವಿದ್ಯೆಗೆ ವಿನಯ ಭೂಷಣ ಅನ್ನುವಂಥ ರೀತಿ ಒಳಗೆ. ಹೌದಾ, ನಾವ್ ಎಷ್ಟೋ ಕಲ್ತ್ರು ಅದು ನಿಷ್ಪ್ರಯೋಜಕ ರೀತಿ ಒಳಗಿತ್ತ ಅಂದ್ರೆ ಪ್ರಯೋಜನ ಆಗೋದಿಲ್ಲ. ಹೌದಾ, ಅದನ್ನು ಸರಿಯಾದ ರೀತಿ ಒಳಗ ಪಡಿಬೇಕಾಗಿತ್ತು ಅಂದ್ರೆ ಅದು ಗುರು ಹಿರಿಯರಿಗೆ ವಂದಿಸುವಂಥದ್ದು, ಗೌರವದಿಂದ ಕಾಣುವಂಥದ್ದು, ದೀನದಲಿತರ ಬಗ್ಗೆ ಅರಿವಿರುವಂಥದ್ದು, ಈ ಒಂದು ಮನೋಭಾವ ಇರಬೇಕು. ವಿನಯತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಶಕ್ತಿ ಸಾಮರ್ಥ್ಯ ಇದ್ರೆ ಸಾಲದು, ಜೊತೆಗೆ ವಿನಯತೆನೂ ಇರಬೇಕು. ವಿದ್ಯೆಗೆ ತಕ್ಕ ವಿನಯವಿದ್ದರೆ ಸುವರ್ಣ ಪುಷ್ಪಕ್ಕೆ ಸುಗಂಧ ಪೋಷಿಸಿದಂತಿರುತ್ತದೆ. ವಿದ್ಯೆಗೆ ತಕ್ಕ ವಿನಯ ಇತ್ತು ಅಂದ್ರೆ, ಹೌದಾ, ವಿದ್ಯೆಗೆ ವಿನಯ ಭೂಷಣ ಅನ್ನುವಂಥ ರೀತಿ ಒಳಗೆ ಯಾವ ರೀತಿ ಹೇಳ್ತಾರಲ್ಲ ಆ ತರಹ ಇಲ್ಲಿ ವಿನಯ ಇರಬೇಕು. ವಿದ್ಯೆಗೆ ತಕ್ಕ ವಿನಯ ಇತ್ತು ಅಂದ್ರೆ ಹೆಂಗಾಗ್ತದೆ ಅಂದ್ರೆ, ಸುವರ್ಣ ಅಂದ್ರೆ ಬಂಗಾರದ ಪುಷ್ಪಕ್ಕೆ ಸುಗಂಧದ ರೂಪ ಇದ್ದಂತೆ, ಅಥವಾ ಸುಗಂಧ ಹೊಮ್ಮಿದ ಹಾಗೆ. ಯಾವುದೋ ಒಂದು ಪುಷ್ಪ ಇರ್ತತ್ತಲ್ಲ, ಆ ಪುಷ್ಪ ತನ್ನದೇ ಆದಂತ ಒಂದು ಸುಗಂಧವನ್ನ ಬೀರ್ತಾ ಇರ್ತತಿ. ಒಳ್ಳೆಯ ಒಂದು ಸುಗಂಧವನ್ನ ಬೀರುವಂಥದ್ದು, ಸ್ಮೆಲ್ ಅನ್ನು ಬೀರುವಂಥದ್ದು. ಇಲ್ಲಿ ಆ ವಿದ್ಯೆಗೆ ವಿನಯ ಇತ್ತು ಅಂದ್ರೆ ಹೆಂಗಾಗ್ತದ ಹೇಳ್ತಾರಂದ್ರೆ, ಸುವರ್ಣ ಪುಷ್ಪಕ್ಕೆ ಸುವರ್ಣ ಪುಷ್ಪಕ್ಕೆ ಸುಗಂಧ ಪೋಷಿದಂತಿರ್ತತಿ ಅನ್ನುವಂತ ರೀತಿ ಒಳಗ ಆ ವಿನಯತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗ್ತತಿ. ಲೋಕದಲ್ಲಿ ಒಬ್ಬರಿಗಿಂತ ಒಬ್ಬರು ಪರಾಕ್ರಮಿ. ಹೌದಾ, ಈ ಲೋಕದೊಳಗ ನಾನ್ ಪರಾಕ್ರಮಿ ಅಂದ್ರೆ ನನ್ನ ಮೇಲೆ ಹಾರಾಡುವಂತ ಎಷ್ಟು ಜನ ಇರ್ತಾರೆ. ಹೌದಾ, ನಾನೊಬ್ಬ ಪರಾಕ್ರಮಿ ಅನ್ಕೊಂಡ್ರೆ ನನ್ನನ್ನ ಜಯಿಸುವಂತ ಎಷ್ಟೋ ಪರಾಕ್ರಮಿಗಳು ಇರ್ತಾರೆ. ಜೊತೆಗೆ ಸೌಜನ್ಯವಿದ್ದರೆ ಅಂತವರನ್ನ ಲೋಕ ಗೌರವಿಸುತ್ತದೆ. ಸೌಜನ್ಯತೆ ಅನ್ನುವಂಥದ್ದು ಇರಬೇಕು. ಸೌಜನ್ಯ ಇದ್ದಾಗ, ವಿನಯತೆ ಇದ್ದಾಗ ಮಾತ್ರ ಆತ ಇಡೀ ಬದುಕನ್ನ ಸಕಾರಗೊಳಿಸ್ಕೊಳ್ಳಕ್ ಸಾಧ್ಯ ಆಗತ್ತೆ. ಇಲ್ಲಿ ಅದನ್ನ ಹೇಳ್ತಾರ ಅವ್ರು, ಏನು, ಮನುಷ್ಯನಿಗೆ ಸೌಜನ್ಯ ಅನ್ನುವಂಥದ್ದು ಇರಬೇಕು ಅಂದಾಗ ಆತ, ಅಥವಾ ವಿನಯತೆ ಅನ್ನುವಂಥದ್ದು ಇರಬೇಕು ಅಂದಾಗ ಆತ ಬದುಕು ಪೂರ್ಣಗೊಳಿಸ್ಕೊಳಕ, ಅಥವಾ ಪರಾಕ್ರಮಿ ಆಗಿದ್ರು ಸಹಿತ ಸಮಾಜದಲ್ಲಿಯ ಆತನ ಗೌರವಿಸುವಂತ ರೀತಿನೇ ಬೇರೆ ಇರ್ತತಿ ಅನ್ನುವಂತ ಇಲ್ಲಿ ಆಶಯ ನುಡಿಯನ್ನ ಇಲ್ಲಿ ಕಾವ್ಯ ಭಾಗದಲ್ಲಿ ವ್ಯಕ್ತಪಡಿಸಬಹುದು. ಒಟ್ಟಾರೆಯಾಗಿ ಸೌಜನ್ಯ ಅನ್ನುವಂಥದ್ದು ಬಹಳ ಮುಖ್ಯ. ಅದೇ ಏನೋ ಸೌಜನ್ಯ ಅಂದ್ರೆ ಉದಾರತ್ವ ಅಥವಾ ಒಳ್ಳೆತನ ಅನ್ನುವಂಥ ರೀತಿ ಒಳಗೆ ಹೇಳ್ತೀವಲ್ಲ, ಆ ಒಂದು ಸ್ಥಿತಿಯನ್ನ ನಾವಿಲ್ಲಿ ಈ ಉದಾರತೆಯನ್ನ ಅಥವಾ ವಿದೂರತೆಯನ್ನ ನಾನು ಪಡ್ಕೊಂಡೆ, ಸೌಜನ್ಯ ಅನ್ನುವಂಥದ್ದನ್ನ ಪಡ್ಕೊಂಡೆ, ಯಾವ ರೀತಿ ಆತ ಪಡ್ಕೊಂಡು ಅನ್ನುವಂಥದ್ದನ್ನ ಇಲ್ಲಿ ಆ ಗದ್ಯದ ಭಾಗದಲ್ಲಿ ನಾವು ಏನ್ ಮಾಡ್ತೀವಿ, ನೋಡ್ತಾ ಹೋಗ್ತೀವಿ. ಇಷ್ಟು ಈ ಕಾವ್ಯದ ಆಶಯ ನುಡಿ ಮತ್ತು ಆ ಷಡಕ್ಷರ ದೇವನ ಸಂಕ್ಷಿಪ್ತವಾದಂಥ ಪರಿಚಯವನ್ನ ನಾವು ಮಾಡ್ಕೊಂಡ್ವಿ. ಇನ್ನ ಮುಂದುವರೆದು ಹೇಳೋದಾದ್ರೆ, ಪದ್ಯದ ಆರಂಭದಲ್ಲಿಯೇ ಯಾವ ರೀತಿಯಾದಂತಹ ವಿಚಾರವನ್ನ ಆತ ಹೊಂದಿದ್ದ. ಹೌದಾ, ಅರ್ಜುನ ತನ್ನ ಪರಾಕ್ರಮವನ್ನ ಯಾವ ರೀತಿ ನಿಲ್ತಾನೆ,
ಜೊತೆಗೆ ಆ ಪರಾಕ್ರಮಕ್ಕ ಶಬರ ವೇಷಧಾರಿ ಆಗಿರುವಂತಹ ಅಥವಾ ಬೇಡ ವೇಷಧಾರಿ ಆಗಿರುವಂತಹ ಶಿವನು ಯಾವ ರೀತಿಯಾದಂತ ಆತನನ್ನು ಶಿಕ್ಷಿಸ್ತಾನೆ. ಜೊತೆಗೆ ಮತ್ತೆ ಹೌದಾ, ಮತ್ತೆ ಆತನನ್ನ ಯಾವ ರೀತಿಯಾಗಿ ಕಾಣ್ತಾನೆ, ಮತ್ತೆ ಆತನನ್ನ ಯಾವ ರೀತಿಯಾಗಿ ಕಾಣ್ತಾನೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಒಟ್ಟಾರೆಯಾಗಿ ಆತ ಹೊಂದಿರುವಂತ ನೆಲೆ, ಹೌದಾ, ಒಬ್ಬ ವ್ಯಕ್ತಿಯಲ್ಲಿ ಇರಬೇಕಾದ್ರೆ ಶಕ್ತಿ, ಸಾಮರ್ಥ್ಯ, ಪರಾಕ್ರಮ ಜೊತೆಗೆ ಸೌಜನ್ಯನು ಬಹಳ ಮುಖ್ಯವಾಗಿರುವಂಥದ್ದು, ಆ ವಿನಯತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಅನ್ನುವ ವಿಚಾರವನ್ನ ಕೂಡ ನಾವಿಲ್ಲಿ ಅರ್ಥಕೊಳ್ಬೇಕಾಗ್ತತಿ. ಅದಕ್ಕಾಗಿ ವಿದ್ಯಾರ್ಥಿಗಳು ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಇಷ್ಟೇ, ಮನುಷ್ಯ ಎಂತಹ ಪರಾಕ್ರಮಿ, ಶೌರ್ಯ, ಸಾಮರ್ಥ್ಯ, ಶಕ್ತಿ ಹೊಂದಿದ್ರು ಕೂಡ ಆತನಲ್ಲಿ ಸೌಜನ್ಯತೆ ಅನ್ನುವಂಥದ್ದು ಇರಲೇಬೇಕು. ಹೌದಾ, ನಾನು ಗುಂಪಿನ ಒಬ್ಬ ನಾಯಕನಾಗಿರ್ಬೋದು, ಒಂದು ಗುಂಪು ಐತಿ ಅಥವಾ ಒಂದು ಯೂನಿಟ್ ಐತಿ, ಆ ಯೂನಿಟಿ ನಾಯಕನಾಗಿದ್ದೇನೆ ಅಂದ್ರೆ ನನ್ನಲ್ಲಿ ಸೌಜನ್ಯತೆ ಇರಬೇಕು. ಒಂದು ಕ್ಲಾಸ್ CR ಆಗಿದ್ದೀನಿ ಅಂದ್ರೆ ಸೌಜನ್ಯತೆ ಇರಬೇಕು. ನಾನು ಕಾಲೇಜ್ ಟಾಪರ್ ಇದ್ದೀನಿ ಅಂದ್ರೆ ಸೌಜನ್ಯತೆ ಇರಬೇಕು. ನಾನು ಒಬ್ಬ ಜನಪ್ರತಿನಿಧಿ ಆಗಿದ್ದೇನೆ ಅಂದ್ರೆ ಸೌಜನ್ಯತೆ ಬೇಕು. ಹೌದಾ, ಒಬ್ಬ ಒಂದು ತಂಡದ ನಾಯಕನಾಗಿದ್ದೇನೆ ಅಂದ್ರೆ ಸೌಜನ್ಯತೆ ಬೇಕು. ಎಲ್ಲವೂ ಉದಾಹರಣೆಗೆ ಸಾಕಷ್ಟು ತಂಡಗಳಿರ್ತಾವೆ, ಆಟದ ತಂಡಗಳಿರ್ತಾವೆ, ಆ ತಂಡದ ನಾಯಕರು ಬಹಳ ಸೌಜನ್ಯ ರೀತಿ ಒಳಗೆ ವಿಧರಿಸ್ಬೇಕು. ಅದಕ್ಕೆ ನೋಡ್ರಿ, ಕೆಲವೊಂದಿಷ್ಟು ಕ್ಯಾಪ್ಟನ್ಗಳಿಗೆ ಅವ್ರದೇ ಆದಂತ ಒಂದು ಹೆಸರು ಕೂಡ ಕೊಡ್ತಿರ್ತಾರ ಅನ್ನುವಂಥದ್ದನ್ನು. ಯಾಕೆ ಹಂಗಾಗ್ತತಿ ಅಂದ್ರೆ ಅವ್ರು ನಡೆದುಕೊಂಡಂತ ರೀತಿ. ಹೌದಾ, ಅವರಲ್ಲಿ ಸಾಮರ್ಥ್ಯ ಇರಬೇಕು, ಆ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ವಿನಯತೆ ಕೂಡ, ಸೌಜನ್ಯ ಕೂಡ ಆತನಲ್ಲಿ ಇರಬೇಕಾಗ್ತತಿ. ಅದನ್ನ ನಾವು ಇಲ್ಲಿ ಗಮನಿಸಬೇಕು. ಒಟ್ಟು ಈ ರೀತಿಯಾಗಿ ಸೌಜನ್ಯದ ನೆಲೆ ಯಾವ ರೀತಿ ಬರ್ತತಿ, ಕಾವ್ಯದ ವಿಚಾರವನ್ನು ಇಟ್ಟುಕೊಂಡು ನಾವು ನೋಡ್ತಾ ಹೋಗೋಣ. ಸರಿನಾ? ಓಕೆ, ಪದ್ಯವನ್ನ ಗಮನಿಸ್ತಾ ಇರಿ. ನಿಮ್ಗ ಎಲ್ಲಿ ಲೈನ್ ಅರ್ಥ ಆಗೋದಿಲ್ವೋ, ಪದಗಳ ಅರ್ಥದ್ದು ಪೂರ್ಣವಾಗಿ ಪದಗಳನ್ನ ವಿಂಗಡಿಸಿ ಅರ್ಥ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸಂಪೂರ್ಣವಾಗಿ ಆ ಪದ್ಯದ ಸಾರಾಂಶ ಅಥವಾ ಪದ್ಯದ ಸಾರ ಅರ್ಥ ಆದ್ರೆ ಸಾಕು. ಹೌದಾ, ಒಂದೊಂದೊಂದೊಂದು ಅರ್ಥಕ್ಕೆ ಬೇರೆ ಬೇರೆ ಅರ್ಥ ಹಚ್ಕೊಂಡು ಹೋದ್ರೆ ಅದು ಸರಿಯಾದ ರೀತಿ ಒಳಗ ಇದು ಆಗ್ತತಿ. ಅದಕ್ಕಾಗಿ ನೀವೇನ್ ಮಾಡ್ರಿ, ನಿಮಗೆ ಎಲ್ಲಿ ಆ ಪದ್ಯದ ಸಾರಾಂಶ ಅಥವಾ ಭಾವಾರ್ಥ ನಿಮಗೆ ಅರ್ಥ ಆಗದೆ ಇದ್ರೆ ನನ್ನ ಕೇಳ್ರಿ, ನಾನು ಮತ್ತೆ ರಿಪೀಟ್ ಮಾಡ್ತಾ ಇರ್ತೀನಿ. ಮತ್ತೆ ನೋಡ್ಕೊಂಡು ಮತ್ತೆ ಅದನ್ನ ತಿಳಿಸ್ಕೊಡುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಅದಕ್ಕೆ ಗೊತ್ತಾಗ್ಲಿಲ್ಲ ಸುಮ್ಮನೆ ಇರಬೇಡ್ರಿ, ಕೇಳ್ತಾ ಇರಿ. ಸರಿನಾ? ಓಕೆ, ಪದ್ಯವನ್ನ ನೋಡೋಣ. ಕೆಡೆಕೆಡೆಯಂದಾರ್ ಎರ್ಚಂ ಪಡು, ಹೌದಾ, ಗುಡಿಪ ಮಹಾವರಾಣಂ ಕೂರ್ಗಣೆಯಂ ಕಡುಗಲಿ ಪಾರ್ಥಂ ನೆರಣಂ ನಡೆಗೋಣ ಅಡಿಗೊಂಡು ಪಂದಿ ಕೆಡೆದತ್ತಾಗಳ್. ಇಲ್ಲಿ ಪದ್ಯ ಇರುವಂಥದ್ದು ಏನದು? ಕೆಡೆ, ಇನ್ನೊಂದ್ಸಾರಿ ನೋಡ್ತಾ ಇರಿ. ಕೆಡೆ ಎಂದ್ ಆರ್ದ್ಯರ್ಚಂ ಗುಡಿಪ, ಕೆಡೆ ಎಂದ್ ಆರ್ದ್ಯರ್ಚಂ ಗುಡಿಪ ಮಹಾವರಹಣಂ ಕೂರ್ಗಣೆಯಂ ಕಡುಗಲಿ ಪಾರ್ಥಂ ನರಣಂ, ಹೌದಾ, ಪಾರ್ಥಂ ನೆರಣಂ ನಡೆ ಗೋಣಡಿಗೊಂಡು ಪಂದಿ ಕೆಡದತ್ತಾಗಳ್. ಹೌದಾ, ಅಲ್ಲಿ ಹೇಳುವಂಥದ್ದು ಕೆಡೆ ಎಂದಾರ್ಚಿ ಅನ್ನುವಂಥ ರೀತಿ ಒಳಗ, ಎಂದಾರ್ಚಿ ಎಚ್ಎಂ ಅನ್ನುವಂಥ ರೀತಿ ಒಳಗೆ ನಾವು ಅದನ್ನ ವಿಂಗಡಿಸ್ಕೊಳ್ಬಹುದು. ಕೆಡೆ ಅಂದ್ರೆ ಬೀಳು ಅಂತ ಹೇಳ್ತಾ ಇದ್ದ ಅನ್ನುವಂಥದ್ದು. ಬೀಳು ಅನ್ನುವಂಥ ರೀತಿ ಒಳಗ ಕೂಗ್ತಾ ಇದ್ದ ಅನ್ನೋದು, ಅರಿಸ್ತಾ ಇದ್ದ, ಅಬ್ಬರಿಸ್ತಾ ಇದ್ದ ಅನ್ನುವಂಥ ರೀತಿ. ಕೆಡೆಯನ್ ಎರ್ಚಂ ಅನ್ನುವಂಥ ರೀತಿ ಒಳಗ, ಕೆಡೆಯಂದ ಆರ್ಚಂ ಅನ್ನುವಂಥದ್ದು ಒಂದು ರೀತಿ ಆದ್ರೆ ಈ ರೀತಿ ಭಿನ್ನವಾಗಿ ಕೂಡ ನಾವು ಅದನ್ನ ನೋಡ್ಕೋಬಹುದು. ಕೆಡೆಯಂದ ಆರ್ಚಂ ಗುಡಿಪ ಅಂದ್ರೆ ಅಬ್ಬರಿಸ್ತಾ ಇದ್ದ. ಬಿದ್ದೋಗು ಕೆಡೆ ಅಂದ್ರೆ ಬೀಳು ಅನ್ನುವಂಥದ್ದನ್ನು, ಬಿದ್ದೋಗು ಅಂತ ಹೇಳಿ ಆ ಹಂದಿಯನ್ನ, ಆ ಮಹಾವರಹನಮ್ಮ, ಹೌದಾ, ಮಹಾ ಅಂದ್ರೆ ದೊಡ್ಡದಾಗಿರುವಂತ, ವರ ಅಂದ್ರೆ ಹಂದಿ, ಆ ದೊಡ್ಡದಾಗಿರುವಂತ ಒಂದು
ಬಲಿಷ್ಠವಾಗಿರುವಂತಹ ಹಂದಿಗೆ ಈ ತರ ಏನ್ ಮಾಡ್ತಾ ಇದ್ರು, ಬಿದ್ದೋಗು ಅನ್ನುವಂಥದ್ದು. ಅಂದ್ರೆ ಆ ರೀತಿ ಅಂದ್ರೆ ಒಂದು ಬೇಟೆಯ ಸಂದರ್ಭದೊಳಗ ಕರೆಯುವಂಥದ್ದು ಹೇಳ್ತಿರ್ತಾರ, ಉಗಿ ಉಗಿ ಕೆಡಿ ಕೆಡಿ ಅಂತ ಹೇಳಿ ಕರಿತಾ ಇರ್ತಾರ ಅನ್ನೋಂಥದ್ದನ್ನು. ಬೇಟೆಯನ್ನ ಆಡ್ಬೇಕಾದ ಸಂದರ್ಭದೊಳಗ ಕೆಡಿ ಅದನ್ನ ಹೇಳಿ ಈ ರೀತಿ ಚೀರಾಟ ನಡೀತಾ ಇರ್ತತಲ್ಲ, ಆ ಒಂದು ಸಂದರ್ಭವನ್ನು ಇಲ್ಲಿ ಹೇಳ್ತಾ ಇರೋದು. ಕೆಡೆ ಕೆಡೆ ಎಂದಾರ್ಚಂ ಗುಡುಗುಡಿಪ ಅಂದ್ರೆ ಅಬ್ಬರಿಸ್ತಾ ಇರುವಂತದ್ದು. ಹೌದಾ, ಅದು ಅಬ್ಬರಿಸಿ ಏನ್ ಮಾಡ್ತಾ ಇದೆ, ಹಂಗೆ ಓಡ್ತಾ ಇದೆ ಹಂದಿ. ಅದನ್ನ ಇಲ್ಲಿ ಏನ್ ಮಾಡ್ತಾ ಇದಾರ, ಚೀರ್ತಾ ಇದಾರ. ಯಾವ ರೀತಿ ಅಂದ್ರೆ ಕೆಡಿ ಅದನ್ನ ಹೇಳಿ ಚೀರುವಂತದ್ದು ಕೂಡ ನಾವಿಲ್ಲಿ ಅಬ್ಬರಿಸ್ತಾ ಇರುವಂತದ್ದು, ಎಸೆಯುವಂತದ್ದು. ಎರ್ಚು ಅಂದ್ರೆ ಎಸೆ ಅನ್ನುವಂಥದ್ದನ್ನು. ಹೌದಾ, ಬಿದ್ದೋಗು ಚೀರೋದ್ರ ಜೊತೆಗೆ ಎಸಿತಾ ಇದ್ದಾರೆ, ಅಬ್ಬರಿಸ್ತಾ ಇದ್ದಾರೆ. ಎದಕ್ಕಂದ್ರೆ ಮಹಾವರಹನಂ, ಆ ಘಟಾನುಘಟಿ ರೀತಿ ಒಳಗೆ ಒಂದು ಬಲಿಷ್ಠವಾಗಿರುವಂತ ಹಂದಿಯನ್ನ, ವರಹ ಅಂದ್ರೆ ಹಂದಿ, ಮಹಾವರವನ್ ದೊಡ್ಡ ಹಂದಿಯನ್ನ ಏನ್ ಮಾಡ್ತದೆ, ಕೂರ್ಗನೆ ಅಂದ್ರೆ ಹರಿತವಾದ, ಏನೇ ಅಂದ್ರೆ ಬಾಣ ಅನ್ನುವಂತ ರೀತಿ ಒಳಗೆ ಹರಿತವಾದಂತ ಬಾಣದಿಂದ ಏನ್ ಮಾಡ್ಬೇಕಾಗೈತಿ, ಆ ಹಂದಿಗೆ ಆ ಬಾಣವನ್ನ ಎಸೆದು ಅದನ್ನ ಕೆಡಿಬೇಕಾಗೈತಿ. ಅಷ್ಟೊಂದು ಅಬ್ಬರಿಸ್ತಾ ಇರುವಂತ ಹಂದಿಯನ್ನ ಏನ್ ಮಾಡ್ಬೇಕಾಗೈತಿ, ಹರಿತವಾಗಿರುವಂತ ಬಾಣದಿಂದ ಕೆಡಿಬೇಕಾಗೈತಿ. ಕಡುಗಲಿ ಅಂದ್ರೆ ಅತ್ಯಂತ ಶೂರವಾದ, ಕೂರ್ಗನೆಯಿಂದ, ಹೌದಾ, ಹರಿತವಾಗಿರುವಂತಹ ಬಾಣದಿಂದ, ಅತ್ಯಂತ ಶೂರತನದಿಂದ ಪಾರ್ಥ ಏನ್ ಮಾಡಿದ, ನೆರಣಂ, ಪಾರ್ಥ ಅದನ್ನೇನ್ ಮಾಡಿದ, ಕೆಡದ ಅನ್ನುವಂಥದ್ದು ರೀತಿ ಒಳಗೆ. ಅತ್ಯಂತ ಶೂರತನದಿಂದ ಆ ಹಂದಿಗೆ ಹರಿತವಾಗಿರುವಂತಹ ಬಾಣವನ್ನ ಬಿದ್ದೋಗು ಅನ್ನುವಂತ ರೀತಿ ಒಳಗ ಅದನ್ನ ಬಾಣವನ್ನ ಅದ್ರ ಮೇಲೆ ಪ್ರಯೋಗಿಸಿದ. ಪಾರ್ಥಂ ನೇರಣಂ ಅನ್ನುವಂಥ, ನೆರಣಂ ಅಂದ್ರೆ ನೇರವಾಗಿ, ನಡೆ ಅಂದ್ರೆ ನಡಲು. ಆ ಬಿಟ್ಟಂತ ಬಾಣ ನೇರವಾಗಿ ಆ ಹಂದಿಗೆ ನಾಡ್ತು ಅನ್ನುವಂಥದನ್ನು. ಆ ಹಂದಿ ಮಹಾವರಹ ಏನ್ ಹೇಳ್ತಾರಲ್ಲ, ಅದಕ್ಕ ಆ ಹರಿತವಾಗಿರುವಂತಹ ಬಾಣ ಅತ್ಯಂತ ಶೂರತನದಿಂದ ಪಾರ್ಥ ಅತ್ಯಂತ ಶೂರನಾಗಿರುವಂತಹ ಪಾರ್ಥ ಬಿಟ್ಟಂತ ಆ ಹರಿತವಾದಂತಹ ಬಾಣ ಏನ್ ಮಾಡ್ತು, ಹಂದಿಯ ಮೇಲೆ ನಡ್ತು ಅಥವಾ ಹಂದಿಗೆ ಬಿತ್ತು ಅನ್ನುವಂಥದ್ದು. ಅವಾಗ ಅದು ಏನ್ ಮಾಡ್ತು, ಅದಕ್ಕೆ ಬಿದ್ದಂತ ಸಂದರ್ಭದೊಳಗ, ಅದಕ್ಕ ಆ ಬಾಣ ಬಿದ್ದಂತ ಸಂದರ್ಭದೊಳಗ ನಡಿಗೊಂಡು ಅನ್ನುವಂತ ಮಾತನ್ನ ಹೇಳ್ತಾರೆ. ಕೊನೆ ಸಾಲಿನೊಳಗ ನಡೆ ಅಂದ್ರೆ ನಡುವುದು, ನಡ್ತು ಅಂತ ಹೇಳ್ತೀವಲ್ಲ ಆತರ. ಆ ಬಾಣ ನಟ್ಟಾಗ ಅದು ಏನ್ ಮಾಡ್ತಂದ್ರೆ ಅಡಿಗೊಂಡು, ಅದ್ರ ಗೋಣು, ಆ ಹಂದಿಯ ಗೋಣಿದೆ ಅಲ್ಲ, ಏನಾಯ್ತದು, ಆ ಹಂದಿಯ ಗೋಣು ಕೆಳಗ್ ಮಾಡ್ತು. ಅಡಿಗೊಂಡು ಪಂದಿ ಕಡೆದತ್ತಾಗಳ್, ಆ ರೀತಿ ಏನಾಯ್ತು, ಹಂದಿ ಬಿತ್ತು. ಬಲಿಷ್ಠವಾಗಿರುವಂತಹ ಹಂದಿ ತನ್ನ ಗೋನನ್ನ ಕೆಳಗೆ ಮಾಡಿ ಯಾರು ಪಾರ್ಥ ಬಿಟ್ಟಿರುವಂತ ಬಾಣದಿಂದ ಆ ಹಂದಿ ಗೋಣ್ ಕೆಳಗೆ ಮಾಡಿ ಬಿತ್ತು. ಕಡೆದತ್ತಾಗಳ್ ಅಂದ್ರೆ ಆ ಕಡೆ ಕೆಳಗ್ ಬಿತ್ತು ಅನ್ನುವಂಥದ್ದು, ಅಥವಾ ಗೋಣ್ ಕೆಳಗ್ ಮಾಡ್ಕೊಂಡು ಹಂದಿ ಬಿತ್ತು. ಅಂದ್ರೆ ಒಟ್ಟಾರೆಯಾಗಿ ಇಲ್ಲಿ ಏನು ಅಂದ್ರೆ ಅದನ್ನ ಯಾವ ರೀತಿ ನಾವು ಅರ್ಥೈಸ್ಕೊಳ್ಬಹುದು ಅಂದ್ರೆ, ಆ ಮಹಾಪರಾಕ್ರಮಿಯಾದಂತ ಅರ್ಜುನ, ಹೌದಾ, ಪರಾಕ್ರಮಿಯಾದಂತ ಅರ್ಜುನ ಅಷ್ಟೊಂದು ಬಲಶಾಲಿಯಾಗಿರುವಂತ ಅಭ್ರಿಸ್ತಾ ಬರುವಂತ ಆ ಹಂದಿಯನ್ನ ತನ್ನ ಶೂರತನದಿಂದ ಹರಿತಾಗಿರುವಂತ ಬಾಣವನ್ನ ಪ್ರಯೋಗಿಸಿ ಆ ಹಂದಿ ಬಿದ್ದು ಹೋಗುವ ಹಾಗೆ, ಆ ಚೆಂಡು ಕೆಳಗ್ ಮಾಡಿ, ಅದ್ರ ಗೋಣ್ ಕೆಳಗ್ ಮಾಡಿ ಹಂದಿ ಬಿದ್ದು ಹೋಗುವ ಹಾಗೆ ತನ್ನ ಪರಾಕ್ರಮದ ಆ ಬಾಣವನ್ನ ಅದ್ರ ಮೇಲೆ ಪ್ರಯೋಗಿಸಿದ ಅನ್ನುವಂತ ರೀತಿ ಒಳಗ ನಾವಿಲ್ಲಿ ಕಂಡ್ಕೋಬಹುದು. ಅಂದ್ರೆ ಆ ರೀತಿ ಅವನ ಪರಾಕ್ರಮದಿಂದ ಅಲ್ಲಿ ಬಾಣ ಪ್ರಯೋಗವನ್ನು ಮಾಡಿದ. ಇಷ್ಟು ಈ ಮೊದಲನೇ ಪದ್ಯದ ಒಂದು ಸಾರಾಂಶ. ಬಿದ್ದೋಗು ಅನ್ನೋ ರೀತಿ ಒಳಗೆ ಹೇಳ್ತಾ ಅತ್ಯಂತ ಶೂರತನದಿಂದ ಹರಿತವಾಗಿರುವಂತಹ ಬಾಣವನ್ನು ಪ್ರಯೋಗ ಮಾಡಿದ. ಅದು ಅಬ್ಬರಿಸ್ತಿರುವಂತ ಮಹಾವರಹನ್ನು ಏನ್ ಮಾಡಿದ, ಅದು ಚೆಂಡು ಅಥವಾ ಗೋಣು ಕತ್ತು ಅಂತ ಹೇಳ್ತೀವಲ್ಲ, ಅದು ಕೆಳಗಾಗಿ ಬೀಳುವ ಹಾಗೆ ಹಂದಿಯನ್ನ ಏನ್ ಮಾಡ್ತಾನೆ, ಬೀಳಿಸಿದ. ಅದ್ರ ಮೇಲೆ ಬಾಣ ಪ್ರಯೋಗವನ್ನು ಮಾಡಿ ಅದನ್ನ ಬೀಳಿಸ್ತಾನೆ. ಸರಿ, ಅರ್ಥ ಆಯ್ತಲ್ಲ? ತಿಳಿತಾ ಇದೆ ನಾನು ಹೇಳೋದು? ಹಾ ಸರ್, ಅರ್ಥ ಆಯ್ತು ಸರ್.
ಏನಾದ್ರೂ ಗೊತ್ತಾಗದೇ ಇದ್ರೆ ಕೇಳ್ಬಹುದು. ಸರ್ ಅರ್ಥ ಆಗಿದೆ ಸರ್. ಸರಿ, ಹಂಗಾರೆ ಎರಡನೇ ಪದ್ಯ ನೋಡೋಣ. ಆ ಪದ್ಯದ ಎರಡನೇ ಭಾಗದಲ್ಲಿ ಏನ್ ಬರುತ್ತೆ ಅನ್ನುವಂಥದ್ದನ್ನು. ಈ ರೀತಿ ಅಲ್ಲಿ ಹಂದಿ ಆ ಮಹಾ ಹಂದಿಯನ್ನ ಅಥವಾ ವರಾಹನ್ನ ಏನ್ ಮಾಡಿ ಕೆಡೆದಿದ್ದಾರೆ. ಮುಂದೆ ಏನಾಗ್ತತಿ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಜವದೀನಲ್ಲಿಗೆ ಬಂದು ಶಂಕರನ್ ಎಂದನ್ ಈ ಈಟೆ ಎಮ್ಮದಂ ಈ ಈಟೆ ಎಮ್ಮದಂ ತವಿಸಿದಂ ತೆಗೆಯೆಂದು ಭೂತಗಣಕ್ಕೆ ಪೇದುದಂ ಆಲಿಸುತ್ತ ಅವಿಕಲಂ ಕಡೆದೆತ್ತಿದ ಎಣ್ಣೆಯ ಬಾಣದಿಂ ಕಡೆಸಾರ ಬಿಡೆ ಎಂದನವನ್ ಈಶ್ವರನೆಂದು ಬಲ್ಲನೆ ಪಾರ್ಥನನ್ನೊತ್ತಿ ಕೆರಳ್ಚಿದನ್ ಅನ್ನುವಂತ ಪದ್ಯ. ಜವದಿನಲ್ಲಿಗೆ ಬಂದ, ವೇಗವಾಗಿ ಬಂದ ಅಲ್ಲಿಗೆ. ಏನದನ್ನ ಆ ಹಂದಿ ಮೇಲೆ ಬಾಣ ಪ್ರಯೋಗ ಮಾಡಿದಲ್ಲ, ಆ ಬಾಣವನ್ನು ಬಿಟ್ಟ ತಕ್ಷಣ ಅದ್ರ ಬಾಣದ ವೇಗದಲ್ಲಿಯೇ ಅಲ್ಲಿಗೆ ಬಂದ್ಬಿಡ್ತಾನೆ ಅವನು. ಅದು ಹಂದಿ ಬಿದ್ದ ತಕ್ಷಣ ಅಲ್ಲಿಗೆ ಬರ್ತಾನೆ. ಯಾರು ಅಲ್ಲಿ ಯಾರೋ ಶಂಕರ ಬರ್ತಾನೆ ಅನ್ನುವಂಥದ್ದು. ಇವನು ಬರ್ತಾನೆ, ಅವನು ಬರ್ತಾನೆ ಅನ್ನುವಂಥದ್ದು. ಇಬ್ರು ಅಲ್ಲಿಗೆ ಆ ಹಂದಿಯ ಹತ್ರ ಬರ್ತಾರೆ ಅನ್ನುವಂಥದ್ದು. ಜವದಿನಲ್ಲಿಗೆ ಬಂದು ಶಂಕರನೆಂದನ್. ಶಂಕರ ಅಂದ್ರೆ ಆ ಬೇಡದ ವೇಷಧಾರಿ ಆಗಿರುವಂತ ಶಂಕರ, ಶಿವನು ಹೇಳ್ತಾನ ಅನ್ನುವಂಥದ್ದು. ಏನ್ ಹೇಳ್ತಾನ ಅಂದ್ರೆ ಈ ಕೀಟೆ ಎಮ್ಮದು ಅನ್ನುವಂಥದ್ದು. ಅವನು ಹೇಳ್ತಾನೆ ಈ ಕೀಟೆ ಅಂದ್ರೆ ಕಾಡು ಹಂದಿ ಅನ್ನುವಂಥದ್ದು. ಅಲ್ಲೇನು ಬಿದ್ದಿದೆ ಅಲ್ಲ ಆ ಹಂದಿ ನಂದು ಅನ್ನುವಂಥ ಅಥವಾ ನಮ್ದು ಅನ್ನುವಂಥ ರೀತಿ ಒಳಗ ಶಂಕರನು ಅಲ್ಲಿ ವೇಗದಲ್ಲಿಯೇ ಬಂದು ಹೇಳ್ತಾನೆ ಅನ್ನುವಂಥದ್ದನ್ನು. ಏನದು ವೇಗದಲ್ಲಿಯೇ ಜವದಿನಲ್ಲಿಗೆ ಬಂದು ಶಂಕರನೆಂದನ್ ಈ ಕೀಟೆ ಎಮ್ಮದು. ಈ ಕೀಟೆ ಅಂದ್ರೆ ಈ ಕಾಡು ಹಂದಿ ಐತಲ್ಲ, ಇದು ನಮ್ದು ನಮ್ದೊಂದು ಅನ್ನುವಂಥದ್ದು. ಕೀಟೆ ಎಮ್ಮದ್ ಅಂತವಿಸಿದಂ. ತವಿಸಿದ ಅಂದ್ರೆ ಕೊಲ್ಲು ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು. ತವಿಸು ಅಂದ್ರೆ ನಾಶ ಮಾಡುವಂಥ, ಕೊಲ್ಲು ಅನ್ನುವಂಥದ್ದು. ಆ ರೀತಿ ನಾವು ಇದನ್ನು ಕೊಂದಿದ್ದೇವೆ, ಇದು ಹಂದಿ ನಮ್ದು ಅಥವಾ ಈ ಕಾಡು ಹಂದಿ ನಮ್ದು ಅಂತೇಳಿ ಶಂಕರ ಶಿವನು ಅಲ್ಲಿಗೆ ಬಂದ. ತೆಗೆಯೆಂದು, ಹೌದಾ, ಇದು ನಮ್ದು, ನಾನ್ ಕೊಂದಿದ್ದು ತೆಗೆ ಅಂತೇಳಿ, ತೆಗೆದುಕೋ ಅಂತೇಳಿ ತೆಗೆಯೆಂದು ಭೂತಗಣ ಅಂದ್ರೆ ತನ್ನ ಜೊತೆ ಬಂದಿರುವಂತಹ ದೇವಗಣಕ್ಕೆ, ಜೊತೆಲಿರುವಂತವ್ರಿಗೆ ಹೇಳಿದ. ಯಾರು? ಆ ಶಂಕರ ಹೇಳಿದ. ಭೂತಗಣಕ್ಕೆ ಪೇದುದಂ ಆಲಿಸುತ್ತ ಅವಿಕಲಂ. ಈ ರೀತಿ ಹೇಳ್ತಾ ಇದ್ದ. ಏನ ಭೂತಗಣಕ್ಕೆ ಹೇಳಿದಲ್ಲ ಶಿವ, ಆ ಹೇಳುವುದನ್ನ ಆಲಿಸುತ್ತ ಅವಿಕಲಂ ಅಂದ್ರೆ ಶಿವ ಅನ್ನುವಂಥವ್ನು. ಹೌದಾ, ವಿಕಲತೆಗಳಿಲ್ಲದವನು ಅವಿಕಲನು ಅಂದ್ರೆ ಶಿವನು ಅನ್ನುವಂಥದ್ದು. ಆತ ಅಲ್ಲಿ ಆಲಿಸ್ತಾ ಇದ್ದ, ಶಿವನನ್ನು ನೋಡ್ತಾ ಇದ್ದ. ಯಾರು ಅಂದ್ರೆ ಅರ್ಜುನ ನೋಡ್ತಾ ಇದ್ದ. ಕಡೆದೆತ್ತಿದೆ ಎಣ್ಣೆ ಬಾಣದಿಂ ಅನ್ನುವಂಥದ್ದು. ಇಲ್ಲಿ ಹೇಳ್ತಾನು, ಕೆಡೆದೆತ್ತಿದೆ ಎಣ್ಣೆಯೇ ಬಾಣದಿಂ ಕಡೆಸಾರ ಬಿಡೆ ಎಂದವನ್ ಈಶ್ವರನೆಂದು ಬಲ್ಲನೆ ಪಾರ್ಥನನ್ನೊತ್ತಿ ಕೆರಳ್ಚಿದಂ. ಇಲ್ಲಿ ಆ ಪಾರ್ಥನನ್ಗೆ ಅವನು ಶಿವ ಅನ್ನೋದು ಗೊತ್ತಿಲ್ಲ. ಹೇಳ್ತಾನೆ ಏನದು, ಕೆಡದೆತ್ತಿದೆ ಎಣ್ಣೆಯ ಅನ್ನುವಂತ ಮಾತಲ್ಲಿ ಹೇಳ್ತಾನೆ. ಕೆಡದೆತ್ತಿದೆ ಎಣ್ಣೆಯ ಬಾಣದಿ, ನಾನದನ್ನು ಕೆಡದಿರುವಂಥದ್ದು, ನಾನದನ್ನು ಬೀಸಿರುವಂಥದ್ದು. ಯಾವ್ದರಿಂದ ಅಂದ್ರೆ ನನ್ನ ಬಾಣದಿಂದ ಅದು ಬಿದ್ದಿರುವಂಥದ್ದು. ಆ ಕಡೆಸಾರ ಅಂದ್ರೆ ದೂರ ಸರಿ ಅಂತೇಳಿ ಆ ಶಿವನನ್ನ ನುಗ್ಸುವಂಥದ್ದು. ಇದು ನನ್ನ ಬಾಣದಿಂದ ಸತ್ತಿರುವಂಥದ್ದು, ನಾನು ಇದನ್ನು ಕೊಂದಿರುವಂಥದ್ದು, ದೂರ ಸರಿ ನೀನು ಅನ್ನುವಂಥ. ಕಡೆಸಾರ ಬಿಡಲ್ಲ ನಾನು ಅನ್ನುವಂಥ ರೀತಿ ಒಳಗೆ ಬಿಡೆ ಎಂದವನ್ ಈಶ್ವರನೆಂದು ಬಲ್ಲನೆ ಎಂದು ಈಶ್ವರ ಅನ್ನುವುದು ಅವನು ಗೊತ್ತಿಲ್ಲದೆ ಇರುವಂತ ಆತ ಏನ್ ಮಾಡ್ತಾನೆ, ಆತನನ್ನ ನುಗ್ಗಿಸ್ತಾನೆ, ದೂರ ಸರಿಸ್ತಾನೆ ಅನ್ನುವಂತ ಮಾತಲ್ಲಿ ಬರುತ್ತೆ. ಪಾರ್ಥನನ್ನೊತ್ತಿ ಕೆರಳ್ಚಿದಂ. ಆತ ಪಾರ್ಥ ಏನ್ ಮಾಡ್ತಾನೆ, ಆತನನ್ನ ನೂಗ್ತಾನೆ. ಆತನನ್ನ ಏನ್ ಮಾಡ್ತಾನೆ, ಆ ಕಡೆ ನುಗ್ಗಿಸ್ತಾನೆ, ದೂರ ಸರಿಸ್ತಾನೆ. ಆ ಪಾರ್ಥ ಏನ್ ಮಾಡ್ತಾನ, ಆತನನ್ನ ದೂರ ನುಗ್ಗಿಸ್ತಾನೆ, ದೂರ ಸರಿಸ್ತಾನೆ ಅನ್ನುವಂತ ವಿಚಾರವನ್ನ ಈ ಪದ್ಯದಲ್ಲಿ ನಾವು ಕಾಣ್ಕೊಳ್ತೀವಿ. ಅಂದ್ರೆ ಅಲ್ಲಿ ಏನಾಯ್ತು, ಆತ ಹೊಂದಿರುವಂತ ನೆಲೆಯನ್ನ
ಒಂದನೇ ಪದ್ಯದೊಳಗೆ ಏನ್ ಮಾಡಿದ? ಪರಾಕ್ರಮಿ ಆಗಿರುವಂತಹ ಅರ್ಜುನ ಆ ಅಬ್ಬರಿಸ್ತಿರುವಂತಹ ದೊಡ್ಡ ಮಹಾವರವನ್ನ ಏನ್ ಮಾಡಿದ? ಹರಿತವಾದಂತಹ ಬಾಣದಿಂದ ಅದನ್ನ ಬಿದ್ದು ಹೋಗುವ ರೀತಿ, ಅಂದ್ರೆ ಚೀರ್ತಾ ಬಿದ್ದು ಹೋಗು ಅಂತೇಳಿ ಅದನ್ನ ಏನ್ ಮಾಡಿದ? ಅದ್ರ ಮೇಲೆ ಬಾಣವನ್ನು ಪ್ರಯೋಗ ಮಾಡಿ ಅರ್ಪಡಿಸ್ತಾ ಇದ್ದ. ಆ ರೀತಿ ಹೇಳ್ತಾ ಇರ್ಬೇಕಾದ್ರೆ ಅದಕ್ಕ ತನ್ನ ಹರಿತವಾದಂತ ಬಾಣ ನಾಟುವ ಹಾಗೆ ಬಾಣವನ್ನು ಬಿಡ್ತಾನೆ. ಆ ಬಿಡಲು ಆ ಹಂದಿ ಏನಾಗ್ತತಿ? ಆ ಕತ್ತನ್ನ ಕೆಳಗ್ ಮಾಡಿ ಬೀಳ್ತತಿ. ಅವಾಗ ಆ ಹಂದಿ ಬಿದ್ದಂತ ಸಂದರ್ಭದೊಳಗ ಅಲ್ಲಿಗೆ ಯಾರು ಬರ್ತಾರಂದ್ರೆ ಜವದಿನಲ್ಲಿಗೆ ವೇಗವಾಗಿ ಆ ಶಂಕರ ಅಲ್ಲಿಗೆ ಬರ್ತಾನೆ. ಬಂದು ಈ ಕೀಟೆ ನಮ್ದು ಅಂತ ಹೇಳ್ತಾನ ಅವನು. ಈ ಕಾಡು ಹಂದಿ ನಮ್ದು, ಇದು ನಮ್ಮ ಬೇಟೆ, ಇದು ನಾವು ಇದನ್ನ ಕೆಡದಿರುವಂತದ್ದು ಅಂತ ಹೇಳಿ ಇದನ್ನ ತಗೋರಿ ಅಂತ ಹೇಳಿ ತನ್ನ ಜೊತೆ ಬಂದಿರುವಂತಹ ಬೇಡ ವೇಷಧಾರಿ ಆಗಿರುವಂತಹ ಭೂತಗನ ಕೇಳ್ತಾನ. ಹೇಳಿದ್ದನ್ನ ಆಲಿಸ್ತಾ ಇದ್ದ. ಯಾರು ಹೇಳಿದ್ದನ್ನ ಅಂದ್ರೆ ಅವಿಕಲ ತಮ್ಮನು ಅಂತದನ್ನ, ವಿಕಲವಿಲ್ಲದಂತವನು ಹೇಳುವನ್ನ ಆಲಿಸ್ತಾ ಇದ್ದ. ಯಾರು ಆಲಿಸ್ತಾ ಇದ್ದಾರೆ ಅಂದ್ರೆ ಅರ್ಜುನ ಆಲಿಸ್ತಾ ಇದ್ದ. ಅವಾಗ ಆತ ಹೇಳ್ತಾನ, ಕೆಡದೆತ್ತಿದೆನ್ನೆ ಬಾಣದಿಂ ಕಡೆ ಸಾರ ಬಿಡಂ ಎಂದವನ್ ಬಿಡೆ ಎಂದವನ್ ಈಶ್ವರನ್ ಎಂದು ಬಲ್ಲನೆ ಪಾರ್ಥನನ್ನು ಹೊತ್ತಿ ಕೆರಳಿಸಿದ ಅಂದ್ರೆ ಆತ ಪಾರ್ಥನ್ ಈ ರೀತಿ ಅಂದು ಪಾರ್ಥನ್ಗೆ ಸಿಟ್ಟು ಬರೋ ಹಾಗೆ ಮಾಡಿದ. ಆ ಪಾರ್ಥ ಅವನ ಮೇಲೆ ಸಿಟ್ಟಾದ. ಯಾಕಂದ್ರೆ ಗೊತ್ತಿಲ್ಲ ಅವನಿಗೆ ಅವನು ಶಿವನೋ ಅಥವಾ ಯಾರೋ ಅನ್ನುವಂಥದ್ದು ಕೂಡ ಆತನಿಗೆ ಗೊತ್ತಿಲ್ಲ. ಹಿಂಗಾಗಿ ಅಲ್ಲಿ ಪಾರ್ಥ ಏನ್ ಮಾಡಿದ? ಆತನ ಸರಿಯ ಕಡೆ ಅಂತ ಹೇಳಿ ದೂರ ಸರಿಸಿ ಹಂದಿಯನ್ನು ತಗೊಳಕ ಮುಂದೆ ಹೋದ. ಹಿಂಗಾಗಿ ಪಾರ್ಥನಿಗೆ ಅಲ್ಲಿ ಸಿಟ್ಟು ಬಂತು ಅನ್ನುವಂಥದ್ದು ಈ ಪದ್ಯದ ಒಂದು ಭಾವಾರ್ಥ. ಇಷ್ಟು ಇರ್ಲಿ, ಉಳಿದಿರೋದನ್ನ ಮುಂದಿನ ತರಗತಿಯೊಳಗ ನೋಡೋಣ. ಧನ್ಯವಾದಗಳು.